ಯು ಆರ್ ವೆಲ್ಕಮ್. ಎಲ್ಲಿದ್ಯಾ ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಎಲ್ಲರಿಗೂ ಹೊಸ ಬ್ಲಾಗ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾವು ಹೇರ್ ಕಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಯಾಕೆಂದ್ರೆ ಲೈಫ್ ಈಸ್ ಫುಲ್ ಆಫ್ ಜಿಂಗಲ್ ಅಲ್ಲ. ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಅಲ್ವಲ್ಲ? ತುಂಬಾ ದಿವಸ ಆಗಿತ್ತು ಹೇರ್ ಕಟ್ ಮಾಡಿದೆ, ಅದಕ್ಕೆ ಇವತ್ತು ಹೇರ್ ಕಟ್ ಮಾಡೋಣ ಅಂತ. ಲೆಟ್ಸ್ ಗೋ. ನಾನೊಂದು ಬ್ಲಾಗಲ್ಲಿ ಹೇಳಿದೆ, ನಾನು ಬೇರೆ ಕಡೆ ಎಲ್ಲೂ ಹೇರ್ ಕಟ್ ಮಾಡೋದಿಲ್ಲ, ನಾನು ತುಂಬ ಲಾಯಲ್ ಹಾಗೆ ಹಿಂಗೆ ಅಂತ. ಆದರೆ ಒಂದು ಟೈಮಲ್ಲಿ ಮಾಡಲೇಬೇಕಾಯಿತು. ಏನು ಮಾಡೋಕ್ಕಾಗೋದಿಲ್ಲ, ಕಾಲ ಎಲ್ಲರನ್ನೂ ಆಟ ಆಡಿಸ್ತದೆ. ಬೇರೆ ಕಡೆ ಹೋಗಿ ಕಟಿಂಗ್ ಮಾಡ್ಕೊಂಡು ಬಂದಿದ್ದೆ. ಈಗ ನಮ್ಮ ಅಣ್ಣ ಬಂದಿದ್ದಾನೆ, ಒಂದು ಮಾಸ್ಟರ್ ಕ್ಲಾಸ್ ಕಟಿಂಗ್ ಮಾಡಬೇಕು. ನೋಡೋಣ, ಅವನ ಕಡೆಯಿಂದ ಕಟಿಂಗ್ ಮಾಡಿಸ್ಕೊಂಡ್ರೆ ಒಂಥರ ಮನಸ್ಸಿಗೆ ಖುಷಿ. ಹೂ ಗೈಸ್, ಕಟಿಂಗ್ ಮಾಡ್ಕೊಂಡು ಬಂದೆ. ಮೀಸೆ ಬೋಳಿಸ್ಲೇಬೇಕಾಯ್ತು, ಯಾಕಂದ್ರೆ ಒಂದು ಸ್ವಲ್ಪ ಹಿಂಗೆ ಕಳೆ ಹೋಗಿತ್ತು. ಮೀಸೆ ಬೋಳಿಸ್ಲೇಬೇಕು. ಈಗ ಏನು ಮಾಡೋದು ನಾನು ಹೇಳಿ? ಮೀಸೆ ನಾನು ಅಷ್ಟು ಚಂದ ಮೀಸೆ ನಂದು ಹೊಳೋಯ್ತು. ಇರಲಿ, ಕ್ಲೀನ್ ಶೇವ್ ಒಂದೊಂದ್ಸತಿ ಮಾಡ್ಬೇಕಂತದೆ. ಇನ್ನು ದೇವ್ರ ಹಣೆಗೂ ನಾನಿನ್ನು ಕ್ಲೀನ್ ಶೇವ್ ಮಾಡುವುದೇ ಇಲ್ಲ. ಖತಮ್, ಇಲ್ಲಿ ಖತಮ್. ಮೀಸೆ ಇದ್ರೆ ಚಂದ. ಒಬ್ರು ಹೇಳಿದ್ರು ನನಗೆ, ಹುಡುಗರು ಮೀಸೆ ಇದ್ರೆ ಚಂದ ಅಂತೆ. ಅದು ಹೌದಂತ ಅನ್ಸಿದೆ. ಅಲ್ಲಿ ಕೂತ್ಕೊಂಡ್ರೆಲ್ಲ ಹೇಳಿದ್ರು, ಇನ್ನು ಕ್ಲೀನ್ ಶೇವ್ ಮಾಡಿದ್ರೆ ಸೈಕಾಗಿ ಕಾಣಿಸ್ತೀಯ, ಕೊರಿಯನ್ ಥರ ಕಾಣಿಸ್ತೀಯ ಅಂತ. ಕೊರಿಯನ್ ಅಲ್ಲ, ಈಗ ನಾನೇ ಒಂಥರ ಆಗಿದ್ದೀನಿ. ಇರಲಿ, ಹೇಳಿ ಕಮೆಂಟಲ್ಲಿ ತಿಳಿಸಿ, ನಾನು ಮೀಸೆ ಇದ್ದಾಗ ಚಂದ ಇರ್ತೀನಾ, ಈಗ ಹೆಂಗಿದ್ದೀನಿ, ಯಾವ್ದು ಚಂದ ಇದೆ ಅಂತ ಕಮೆಂಟಲ್ಲಿ ಹೇಳಿ. ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ, ಈಗ ನಾನು ಅವ್ರ ಥರನೇ ಕಾಣ್ತಾ ಇದ್ದೀನಿ. ಈಗ ಮೇನ್ ಮನೆ ಹತ್ರ ಬಂದಿದ್ದೀನಿ, ನೋಡೋಣ ರಿಯಾಕ್ಷನ್ ಹೆಂಗಿರುತ್ತೆ ಮನೆಯವ್ರದ್ದು. ಸಿಗ್ಮಾ ಬಾಯ್, ಸಿಗ್ಮಾ ಸಿಗ್ಮಾ ಬಾಯ್, ಸಿಗ್ಮಾ ಬಾಯ್, ಸಿಗ್ಮಾ ಬಾಯ್. ಅಮ್ಮ ಎಲ್ಲಿದ್ದೆ? ಬಾ ಸ್ವಲ್ಪ ಹೊರಗೆ. ಹೆಂಗೈತೆ? ಬ್ಯಾದವ್ರು ಇದ್ರಲ್ಲ ಅವ್ರ ಥರ ಏನು ಮಾಡೋದು? ಹಾಂ, ವೇಷ ಅದೇ ಥರ ವೇಷ. ಈಗ ಏನು ಮಾಡೋದು? ನಾನು ಏನು ಮಾಡ್ತಿದ್ದೀನಿ? ಈಗ ಸಾರು ಮಾಡ್ಕೊಳ್ಳಿ ನಾವು. ಇಲ್ಲ ನೋಡಿ, ಈಗ ಫೇಸ್ ಕಟ್ ಸೇಮ್ ಮನಸ್ಸು, ಮುಖ ನೋಡಿ, ಇಲ್ಲಿ ನೋಡಿ. ಏನು ಮಾಡೋದು ಈಗ? ಕಟಿಂಗ್ ಚಾವ್ರು ಮಾಡ್ಕೊ ಬಂದದೆ ಬೇಡ ಇದ್ದೀತಲ್ಲ. ಅವನೇ ಮಾಡು ಕೈಲೆ ಇಸ್ಕೊಂಡ ಕೊಟ್ರೆ ಹಿಡ್ಕ ಎಣ್ಣೆ ಮೇಲೆ ಮುಟ್ಬೇಡ, ನಾನು ಕಟಿಂಗ್ ಮಾಡ್ಕೊಂಡೆ. ಏ ಮುಟ್ಬೇಡ, ತೊಣ್ಣೀರ ಮೇಲೆ ಮುಟ್ಬೇಡ, ಮುಟ್ಬೇಡ, ಮುಟ್ಬೇಡ. ಬಿಸಿನೀರು ಕಾಸು ಇಲ್ಲ. ಮುಟ್ಬೇಡ. ಟೈಮ್ ಬರೀ 12 ಕಾಲ್ ಆಗಿದೆ, ಆದ್ರೆ ನಾನು ಈಗಲೇ ಊಟ ಮಾಡ್ತಿದ್ದೀನಿ. ಯಾಕೆ ಗೊತ್ತಾ? ನಮ್ಮ ಮಾವನಿಗೆ ಊಟ ತಗೊಂಡು ಹೋಗ್ಬೇಕು. ಅವರು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವರಿಗೆ ತಗೊಂಡು ಹೋಗಿ ಊಟ ಕೊಟ್ಬಿಟ್ಟು ಬರ್ಬೇಕು. ಬರುವಾಗ ಗಾಡಿನೂ ವಾಶ್ ಮಾಡಬೇಕು. ತುಂಬಾ ಟೈಮ್ ಆಗಿತ್ತು, ಹೇಳಿ ಹೇಳಿ ಸಾಕಾಯ್ತು. ಮನೆಯವ್ರ ಹತ್ರ ಗಾಡಿ ವಾಶ್ ಮಾಡೋಣ. ಗಾಡಿ ಏನು ಮಾಡೋದು? ನಾನು ಬ್ಲಾಗ್ ಬಿಡೋದಾ ಬೇಡೋ ಏನಂತ ಗೊತ್ತಾಯ್ತು. ಬಿಗ್ ಮಿಸ್ಟೇಕ್ ಮಾಡಿಬಿಟ್ಟೆ. ನೋಡೋಣ, ಇನ್ನೂ ಸೆಟ್ ಆಗಿಲ್ಲ. ನಾನೀಗ ಒಂದ್ಸತಿ ಇನ್ನೂ ಸ್ನಾನ ಮಾಡಲಿಲ್ಲ. ಈಗ ಒಂದ್ಸತಿ ಸ್ನಾನ ಮಾಡ್ಕೊಂಡು ಬರ್ತೀನಿ, ಆಮೇಲೆ ನನ್ನ ಮುಖ ಹೆಂಗಿರ್ತದೆ ನೋಡಿ. ಇದೇ ನೋಡಿ ನಮ್ಮ ಮಾವನ ಫ್ಯಾಕ್ಟ್ರಿ. ಮಾವಂದಲ್ಲ, ಅವ್ರು ಕೆಲಸ ಮಾಡೋದು. ಆಯ್ತು, ಹೆಲ್ಮೆಟ್ ಬಿತ್ತು ಮರ ಸ್ಟೈಲಿಶ್. ಇಲ್ಲಿ ನೋಡಿ, ಹೂವಿನ ಪಾಟ್, ಹೂವಿನ ಕುಂಡ ಅಂತಾರಲ್ಲ, ಅದೆಲ್ಲ ಹಿಂಗೆ ಮಾಡಿಟ್ಟಿದ್ದಾರೆ. ಏನೇನೋ ಇದೆ ಇಲ್ಲಿ. ಇದು ಗೊತ್ತಲ್ಲ, ಹಂಚಿನ ಮಧ್ಯೆ ಇರ್ತದಲ್ಲ ಅಂತ, ದೊಂಬೆ ಅಂತಾರೆ ಈ ಕಡೆ. ಕೈ ಕೆಸರಾದರೆ ಬಾಯಿ ಮೊಸರು, ಕುಂಬಾರನಿಗೆ ವರುಷ, ದೊಣ್ಣೆಗೆ ನೇಮಿಸ. ಸೂಪರ್ ಸೂಪರ್ ಇದೆ. ಇನ್ನೆಲ್ಲ ಓದಬೇಕು, ಲೈಫಲ್ಲಿ ಮೋಟಿವೇಶನ್ ಬರ್ತದೆ. ಆ ದೊಂಬೆ ಅಂತ ಹೇಳಿದ್ನಲ್ಲ, ಅದು ಇಲ್ಲಿ ಪ್ರೆಸ್ ಆಗ್ತದೆ, ಹಿಂಗೆ ಬರ್ತದೆ, ಇಲ್ಲಿ ಹಿಂಗೆ ಮಣ್ಣು ಹೋಗ್ತದೆ, ಅಲ್ಲಿ ಪ್ರೆಸ್ ಆಗಿ ಆ ಕಡೆ ಎಲ್ಲ ಹೋಗ್ತದೆ. ಇವತ್ತು ಸಂಡೇ ಅಲ್ವಾ, ಅದಕ್ಕೋಸ್ಕರ ರಜೆ ಇವತ್ತೇನು ಕೆಲಸ ಇಲ್ಲ. ನೋಡೋಣ, ಒಂದು ಫುಲ್ ಬ್ಲಾಗ್ ಮಾಡ್ತೀನಿ, ಯಾವ ಥರ ಪ್ರೊಸೀಜರ್ ಇರ್ತದೆ, ಯಾವ ಥರ ಹಂಚೆಲ್ಲ ಏನೇನು ಮಾಡ್ತಾರೆ, ಪ್ರತಿಯೊಂದು ನಿಮ್ಗೆ ತೋರಿಸ್ತೀನಿ. ವರ್ಕಿಂಗ್ ಡೇಸಲ್ಲಿ ಬರಬೇಕು, ಈಗ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಇವತ್ತು ರಜೆ ಅಲ್ವಾ ಎಲ್ಲರಿಗೂ. ರಜೆ ನಾನೇ ಕೆಲಸ ಮಾಡ್ಲಿಕ್ಕೆ ಆಗ್ತದಾ? ನಮ್ಮ ಗಾಡಿ ಯಾವ ಥರ ವಾಶ್ ಆಗ್ತದೆ. ಇವತ್ತು ಇಡೀ ನಾನು ಮನೇಲೇ ಇಲ್ಲ, ಬೆಳಗ್ಗೆಯಿಂದ ತಿರುಗ್ತಾ ಇದ್ದೀನಿ, ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ. ಗಾಡಿ ವಾಶ್ ಮಾಡಿದ್ದೆ, ಹೆಂಗಾಗಿದೆ ನೋಡೋಣ ಬನ್ನಿ. ಓಕೆ, ಕ್ಲೀನಾಗಿದೆ. ಪಳ ಪಳ ಅಂತಿತ್ತು, ಈಗ ಬರೋ ಅಷ್ಟರೊಳಗೆ ಮತ್ತು ಹಂಗೆ ಧೂಳಾಯ್ತು ಈಗ ಗಾಡಿ. ಈ ಗಾಡಿ ಪಳಪಳ ಅಂದಾಗ ನನ್ನ ಮುಖನೂ ಪಳಪಳ ಅಂದಿದ್ರೆ ಒಂದು ಕಡೆ ಲೈಫ್ ಪ್ರಾಬ್ಲಮ್ಸು, ಇನ್ನೊಂದು ಕಡೆ ದಿನ ಹೋಗ್ತಾ ಹ್ಯಾಂಡ್ಸಮ್ ಆಗ್ತಾ ಹೋಗ್ತಾ ಇದ್ದೀನಿ. ಒಮ್ಮೆ ಇಲ್ಲಿದ್ಯಾ? ನೀರು ಬಿಸಿ ಮಾಡಿ ಸ್ನಾನ ಮಾಡ್ಬೇಕು. ಶ್ರಾವ್ಯ, ಹಾಯ್, ಹೆಲೋ ಹೆಲೋ. ನಮ್ಮ ಶ್ರಾವ್ಯ ಮತ್ತು ಶ್ರವಂತ್ ಬಂದಿದ್ದಾರೆ. ಬಂದು ಕೂಡಲೇ ಬೆಕ್ಕು
ಒಂದು ಸರ್ಪ್ರೈಸ್ ನಿಮ್ಗೆ 3 ಜನಕ್ಕೆ. ಆ ನೋಡಿ ಸರ್ಪ್ರೈಸ್. ಶ್ರಾಂತ ಇಲ್ಲಿ ನೋಡಿ, ಈಚೆ ಬನ್ನಿ, ಹೇಳ್ದೆ ಈಚೆ ಬನ್ನಿ. ಓಕೆ 3, 2, 1 ಇದು ಬಿಸ್ತೆ. ಬೇಕಾತಿಲ್ಲ ಅದು ಮೀಸಿದ್ದ ಫೇಸ್ ಬೇರೆ ತರ ಅಲ್ಲ, ಈಗ ಸತ್ತ ಇರೋದು ಬ್ಯಾಡ್ ಅಂದ್ರೆ ಈಗ ಮೀಸು ತಗೊಂಡು ಟೇಸ್ಟ್ಗೆ. ನಾನು ರಾಕಿ ಒಬ್ಬನಿಗೆ ಇಷ್ಟ. ನಾನು ಮಾಡಿದ್ರೆ ರಾಕಿ ಓಕೆ ಹೌದಾ, ರಾಕಿ ಕೂಡ ಹೌದಾ. ಇನ್ನೇನು ಮಾಡೋದು ಗೈಸ್? ಇನ್ನೇನು ಮಾಡೋದು ಅಂತ ಯೋಚನೆ ಮಾಡೋಣ. ಇರಲಿ, ಬೋಳ್ಸಿ ಆಯಿತು, ಇನ್ನೇನಿದ್ರು ಆದಷ್ಟು ಬೇಗ ಬರ್ತದೆ. ಆಯ್ತು, ನೋಡ್ಕೊಳ್ಳಿ, ಕರೆಕ್ಟ್ ಮುಖ ನೋಡ್ಕೊಳ್ಳಿ. ಮೀಸೆ ಇದ್ರೆ ಚಂದ ತೋರ್ತದ, ಮೀಸೆ ಇಲ್ಲಿದ್ರೆ ಚಂದ ತೋರ್ತದ ಅಂತ ಕಮೆಂಟಲ್ಲಿ ಹೇಳಿ. ಇವ್ರು ಈಗ ಬಂದಿದ್ದಾರೆ. ರಾಕಿ ಹೊಸ ಚಪ್ಪಲ್ ತಗೊಂಡು ಬಂದಾನೆ. ಇವಳು ಶಾವೆ ಅಂತ. ಶಾವೆ ಕೂತಿದ್ದ? ಹಾಯ್ ಹೇಳ, ತುಂಬಾ ದಿವಸ ಆಯ್ತು. ಓಕೆ, ಆಮೇಲೆ ಹಾ, ವಾಟ್ ಆರ್ ಯು ಡೂಯಿಂಗ್ ಮಮ್ಮಿ? ಪಾಸ್ತಾ ಮಾಡ್ತಿದ್ದಾರೆ ಅಂತ. ಈ ಚೀಸಾ ಗೈಸ್, ನಮ್ಮ ಅಡುಗೆ ಮನೆ ನೋಡಿ ಯಾವ ತರ ಆಗಿದೆ. ಫುಲ್ ಮೆಸ್ಸಿ ಇದೆ, ಟೆನ್ಷನ್ ತಗೊಳ್ಬೇಡಿ. ಪಾಸ್ತಾ ಮಾಡ್ತಿದ್ದಾರೆ ಅಂತ. ಓಕೆ, ಬೇಗ ಬೇಗ ಮಾಡಿ, ಕಾಯ್ಲಿಕ್ಕೆ ಟೈಮ್ ಇಲ್ಲ. ಶೋಭಾಕ್ ಬಂದ್ರೆ ಏನಾದರೂ ಸ್ಪೆಷಲ್ ಇರ್ತದೆ ನಮ್ಮ ಮನೆಗೆ. ಚಿಕನ್ ತರಬೇಕಂತೆ. ಇಷ್ಟೊತ್ತು ನಾನು ವಿಡಿಯೋ ಎಡಿಟ್ ಎಲ್ಲ ಮಾಡಿ ಈಗ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಹಾಕಬೇಕು ವಿಡಿಯೋ. ಫುಲ್ ಅದೇ ಆಯಿತು, ಎಡಿಟಿಂಗ್ ಮಾಡೋದೇ ಆಯಿತು ಇಷ್ಟೊತ್ತು. ಅದಕ್ಕೆ ಬ್ಲಾಗ್ ಎಲ್ಲ ಮಾಡಲಿಲ್ಲ. ಅವಾಗ ಒಂದು ಸ್ಟೋರಿ ಹಾಕಿದ್ದೆ, 15 ದಿವಸ ಬ್ಲಾಗ್ ಹಾಕೋದಿಲ್ಲ ಅಂತ. ಏನು ಸಪೋರ್ಟ್ ಗೈಸ್ ನಿಮ್ಮದು. ಆದಷ್ಟು ಜನರಿಗೆ ನಾನು ರಿಪ್ಲೈ ಮಾಡಿದ್ದೀನಿ, ಕೆಲವರಿಗೆ ರಿಪ್ಲೈ ಮಾಡ್ಲಿಕ್ಕೆ ಆಗಿಲ್ಲ. ಬೇಜಾರು ಮಾಡ್ಕೋಬೇಡಿ. ಐ ಲವ್ ಯು ಮನಸ್ಸಿಂದ, ನಿಜವಾಗ್ಲೂ. ಇಷ್ಟು ಸಪೋರ್ಟ್ ಮಾಡ್ತಿದ್ರೆ ನಾನು ನಿಮ್ಗೆ ಬಿಟ್ಟಾಕೋಲಿಕ್ಕೆ ನಂಗೆ ಮನಸ್ಸು ಬರೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಚಿಕನ್ ಒಂದು ವಾಟ್ ಆರ್ ಯು ಡೂಯಿಂಗ್ ಶೋಭಕ್ಕ? ಕಬಾಬ್, ಚಿಕನ್ ಸಾರು, ಚಿಕನ್ ಕಬಾಬ್. ಓಕೆ, ಅಡುಗೆ ಮನೆ ನೋಡ್ರೆ ಎಲ್ಲ ನಗಾಡ್ತಾರೇನೋ. ನಗಾಡೋಕೆ ಅಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಯಸ್, ನೋಡಿ ನಮ್ಮ ಮನೆಯವರೆಲ್ಲರೂ ಒಂಥರ ಲಾಯರ್ ಥರ. ನಾನು ಹೇಳಿದ್ದು ಸರಿಯಾ ತಪ್ಪ ಗೈಸ್? ನಮ್ಮ ಹತ್ರ ಏನಿದೆ ಅದನ್ನೇ ತೋರಿಸ್ಬೇಕು, ಜಾಸ್ತಿ ಫೇಕ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಹೌದಲ್ವಾ? ನೋಡಿ, ಹಾಂ ಅದೌದು, ಒಲೆಯಲ್ಲಿ ಮಾಡಿದ್ರೆ ಟೇಸ್ಟ್ ಜಾಸ್ತಿ ಅಂತೆ. ಈಗ ಊಟಕ್ಕೆ ಕೂತ್ಕೊಂಡಿದ್ದೀನಿ. ಚಿಕನ್ ಸಾರು ಮತ್ತು ಚಿಕನ್ ಕಬಾಬ್ ಮಾಡಿದ್ದಾರೆ. ಇದು ಸ್ವಲ್ಪ ಡಿಫ್ರೆಂಟ್ ಅಂತ. ಇವತ್ತು ಇಷ್ಟು ದಿವಸ ರೆಡ್ ಕಲರಲ್ಲಿ ಇರ್ತಿತ್ತು, ಇವತ್ತು ಸ್ವಲ್ಪ ಚೇಂಜ್ ಕಲರ್ ಇದೆ. ಏನು ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ, ಈಗ ತಿಂದೇ ನೋಡಬೇಕು. ಅದು ಬೇರೆ ವಿಷಯ. ನಾನು ಉಂಡಿ ತಿಂದಿದ್ದೆಲ್ಲ ಜಾಸ್ತಿ ಹಾಕ್ಲಿಕ್ಕೆ ಹೋಗೋದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಸರಿ ಅಲ್ಲ ಅಂತ ಅದು. ಆದರೂ ನಂಗೆ ಅನ್ಸುತ್ತೆ ನಮ್ಮ ಫ್ಯಾಮಿಲಿ, ನಿಮ್ಮ ಮುಂದೆ ಯಾಕೆ ನಾನು ಮುಂಚೆ ಮನೆ ಮಾಡೋದು. ಹಾಕ್ತೀನಿ ಇವತ್ತು. ನೀವು ನೋಡ್ತಿರ್ಬೋದು, ಬೆಳಗ್ಗೆ ನಾನು ಫುಲ್ ಎನರ್ಜಿಲಿ ಇರ್ತೀನಿ. ಈಗ ಹೋಗ್ತಾ ಹೋಗ್ತಾ ಫುಲ್ ಡೌನ್ ಆಗ್ತಾ ಹೋಗ್ತೀನಿ. ಡೌನ್. ಯಾಕೆಂದರೆ ಎಲ್ಲದೂ ನಾನೇ ಮಾಡ್ಕೊಳ್ಬೇಕು. ನೋಡಿ, ವಿಡಿಯೋ ಶೂಟು ನಾನೇ ಮಾಡಬೇಕು, ಎಡಿಟಿಂಗ್ ನಾನೇ ಮಾಡಬೇಕು. ಎಡಿಟಿಂಗ್ ತುಂಬ ಹೊತ್ತು ತಗೊಳ್ತದೆ. ನಾನು ಎಡಿಟಿಂಗ್ ನೀವೇ ನೋಡ್ತೀರ, ನನ್ನ ವೀಡಿಯೋಸ್ ತುಂಬ ಹೊತ್ತು ತಗೊಳ್ತದೆ. ಯಾಕಂದರೆ ಹಂಗಿದೆ ವೀಡಿಯೋಸ್. ತುಂಬ ತೊಂದರೆ ಆಗ್ತದೆ ಎಡಿಟಿಂಗ್ ಮಾಡಲಿಕ್ಕೆ, ನಿದ್ರೆ ಬಿಡಲಿಕ್ಕೆ ತುಂಬ ತೊಂದರೆ ಆಗ್ತದೆ. ಎಲ್ಲರೂ ಅನ್ಕೊಳ್ತಾರೆ ಇದೇನು ದೊಡ್ಡ ಕೆಲಸ ಏನಲ್ಲ, ನಾರ್ಮಲ್. ಒಂದ್ಸರಿ ಸ್ಟಾರ್ಟ್ ಮಾಡಿ, ನೀವು ಗೊತ್ತಾಗ್ತದೆ ಎಷ್ಟು ಎಡ್ಡಿ ಹಿಡಿದಾಗುತ್ತದೆ ಅಂತ. ನಾನು ಯೂಟ್ಯೂಬ್ ಚಾನಲ್ ಗ್ರೋ ಆದಮೇಲೆ ಒಂದು ಒಳ್ಳೆ ಎಡಿಟರ್ ಇಡೋಣ. ಫುಲ್ ವಿಡಿಯೋ ಎಡಿಟಿಂಗ್, ಥಂಬ್ನೇಲ್ ಎಡಿಟಿಂಗ್ ಎಲ್ಲ ಅವನೇ ಮಾಡಲಿ. ಎಲ್ಲ ನಾನು ಒಬ್ಬನ ಮೇಲೆ ತಲೆ ಈಗ ಇದೆ, ಹಾಗೆ ನನ್ನ ಮೇಲೆ ಕೂತ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಲೋ ಫೀಲ್ ಆಗ್ತೀನಿ. ಆಮೇಲೆ ಮಾಡೋಣ. ನಂಗೆ ಗೊತ್ತು ನಿಮ್ಗೆ ಬೋರ್ ಆಗ್ತಿದೆ, ಬರೀ ಇನ್ನೇನು ಮನೆ ಕಡೆಯಲ್ಲಿ ತೋರಿಸ್ತಾ ಇರ್ತಾನೆ. ಎಲ್ಲ ತಿರ್ಗಾಡಕ್ಕೆ ಹೋಗೋಣ. ಓಕೆ, ನಮ್ಮ ಫ್ರೆಂಡ್ ಈಗ ಕಾಲ್ ಮಾಡಿದ್ದ. ಅವ್ನು ಹೇಳ್ತಾ ಅವ್ನು ಲವರ್ ಕರ್ಕೊಂಡು ಬರ್ತಾನಂತೆ. ಅವನು ಅವ್ರ ಫ್ರೆಂಡ್ಸ್ ಎಲ್ಲ, ಎಲ್ಲರಿಗೂ ಲವರ್ ಇದೆ, ನಾ ಒಬ್ಬನೇ. ಈಗ ಇರಲಿ, ಅದೆಲ್ಲ ಬಿಟ್ಟಾಗಿ ತಿರ್ಗಾಡ್ಲಿಕ್ಕೆ ಹೋಗ್ತೀವಿ ಎಲ್ಲರೂ. ಅದ್ರದ್ದು ಬ್ಲಾಗ್ ಹಾಕ್ತೀನಿ. ಎಲ್ಲೋ ಹೋಗ್ತೀವಿ, ಪ್ಲ್ಯಾನ್ ಹಾಕಿದ್ದೀವಿ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಸಿಗ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಬಾಯ್.